ಕಾರ್ಯಗಳೆಲ್ಲ ಮುಗೀತು. ಮನೇಲಿ ನಮ್ದಾರಿನ ಕಾಯ್ತಾ ಇರ್ತಾರೆ. ಅಲ್ಲದೆ ನಾಳೆ ನಿಮ್ಮ ಕಾರ್ಯ ಸಿದ್ಧತೆ ಬೇರೆ ಮಾಡಬೇಕು. ಆದಷ್ಟು ಬೇಗ ನಿನ್ನ ತಂಗಿನ ಕಳ್ಸ್ಕೊಡೋ ಏರ್ಪಾಡು ಮಾಡೋ. ಆಗ್ಲೇ ಆನಂದ್, ಇದುವರೆಗೂ ಈ ನನ್ನ ತಂಗಿನ ಆನಂದ್, ಇದುವರೆಗೂ ಈ ನನ್ನ ತಂಗಿನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿದ್ದೀನಿ. ಆನಂದ್, ಬಡತನದ ಭಾವನೆಯಲ್ಲಿ ನೊಂದು ಬೆಂದ ನನ್ನ ತಂಗಿ ಏನು ಮುಂದೆ ಇವಳಿಂದ ಗೊತ್ತಿದ್ದೋ ಗೊತ್ತಿಲ್ಲದೋ ಏನೇ ತೊಂದರೆ ಆದರೂ ಅದನ್ನು ತಿದ್ದಿ ಬುದ್ಧಿ ಹೇಳುವ ಹೊಣೆ ನಿಂದು ಆನಂದ್, ನಿಂದು. ನಿನ್ನ ತಂಗಿಯ ಗುಣನಡತೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ಕಣೋ. ಅಂಥದ್ರಲ್ಲಿ ಈ ನಿನ್ನ ತಂಗಿ ಯಾವ ತಪ್ಪು ಮಾಡೋಲ್ಲ ಅಂತ ನನಗೆ ಗೊತ್ತು. ಇವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕಣೋ. ಜಾನಕಿ, ನೀನು ಬಡತನದ ಭಾವನೆಯಲ್ಲಿ ನೊಂದು ಬೆಂದು ಸಿರಿತನದ ಹೂವಿನ ಮಾನಿನ ಮಡಲಿಗೆ ಸೊಸೆಯಾಗಿ ಹೋಗ್ತಾ ಇದೆಯಾ? ಆ ಮನೆ ಹಿರಿ ಸೊಸೆಯಾಗಿ ಆ ಮನೆಯ ಘನತೆ ಗೌರವವನ್ನು ಎತ್ತಿ ಕಾಪಾಡುವ ಹೊಣೆ ನಿಂದಮ್ಮ. ನಮ್ಮ ತಂದೆ ತಾಯಿಗಳು ಜಾನಕಿ ಅಂತ ಇಟ್ಟಿರುವ ಹೆಸರಿಗೆ ಕಳಂಕ ತರದೆ ಆ ಮನೆಯ ಗೌರವವನ್ನ ಕಾಪಾಡ್ಬೇಕಮ್ಮ. ಈ ಸಮಾಜದಲ್ಲಿ ಕಲಿಯುಗದ ಸೀತೆ ನೀನ್ ಆಗ್ಬೇಕು ತಂಗಿ, ನೀನ್ ಆಗ್ಬೇಕು. ಆಗ್ಲಿ ಅಣ್ಣ, ಈ ನಿನ್ ತಂಗಿ ತಂದೆ ತಾಯಿ ಹೆಸರಿಗೆ ಕಳಂಕ ಬರ್ದೇ ಇರೋ ಹಾಗೆ ಬದುಕಿ ಪತಿವ್ರತ ಪತಾಕೆನ ಎತ್ತಿ ಹಾರಿಸ್ತಾ ಹುಟ್ಟಿದ ಈ ಮನೆಗೂ ಮೆಟ್ಟ ಆ ಮನೆಗೂ ಕೀರ್ತಿ ತರೋ ತರ ನಾನ್ ಬಾಳ್ತೀನಣ್ಣ. ಈ ಸಮಾಜದಲ್ಲಿ ಒಳ್ಳೆ ಗೌರವ ರೀತಿ ನಾನು ಬದುಕ್ತೀನಣ್ಣ, ಬಾಳ್ತೀನಿ. ಜಾನಕಿ, ನನ್ನ ತಾಯಿ ಸಾಯುವಾಗ ಕೊನೆ ಆಸೆ ಅಂತೆ ಅವಳ ಮಾತನ್ನ ಈಡೇರಿಸಿ ಈ ನಮ್ಮ ತುಂಬಿದ ಸಂಸಾರವನ್ನ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನೋ ನಂಬಿಕೆ ನನ್ನಲ್ಲಿದೆ. ಜಯಂತ್, ನಾನು ಹೊರಗಡೆ ಇರ್ತೀನಿ ಕಣ. ನಿನ್ನ ತಂಗಿನ ಆದಷ್ಟು ಬೇಗ ಕಳ್ಸ್ಕೊಡು ಏರ್ಪಾಡು ಮಾಡು. ಆಗ್ಲೇ ಆನಂದ್. ಜಾನಕಿ, ಯಾಕಮ್ಮ ಕಣ್ಣಲ್ಲಿ ನೀರು? ಅಣ್ಣ, ಚಿಕ್ಕದ್ರಿಂದ ಹುಟ್ಟಿ ಬೆಳೆದಿ ಆಡಿದಿ ನಂದಕ್ಕೆ ಹೋಗದಂತ ತವ್ರ ಮನೆನ ಬಿಟ್ಟು ಇವತ್ತು ದೂರ ಹೋಗ್ಬೇಕಲ್ಲ ಅಂತ ನನ್ನ ಮನಸ್ಸು ಕೊರಗ್ತಾ ಇದೆ. ಜಾನಕಿ, ಮನ ಕರಗಿದರೂ ಮತ್ತೊಂದು ಮನೆ ಸೇರ್ಲೇಬೇಕಮ್ಮ, ಸೇರ್ಲೇಬೇಕು. ನೋಡು, ಬೆನ್ನೆಯಿಂದ ಹುಟ್ಟ ಬಂದ ತಂಗಿಗೆ ಏನನ್ನು ನೀಡಲಾಗದ ಹತಭಾಗಿ ಅಣ್ಣ ನಾನಾದ ತಂಗಿ, ನಾನಾದ. ಈ ನನ್ನ ಪಾಪಿಯ ಜನ್ಮಕ್ಕೆ ಧಿಕ್ಕಾರವಿರಲಮ್ಮ, ಧಿಕ್ಕಾರವಿರಲಿ. ಯಾಕಣ್ಣ, ಯಾಕೆ ಹೀಗೆ ಮಾಡ್ತೀಯ? ನೋಡಿರಿ, ನಿನ್ನ ಪ್ರೀತಿ ವಿಶ್ವಾಸ ವಾತ್ಸಲ್ಯ ಆಧಾರದ ಮುಂದೆ ಕೊಡ ಉಡುಗೊರೆಗಳೆಲ್ಲ ನಶ್ವರ ಅಣ್ಣ. ನೋಡು, ನಿನ್ನ ಹತ್ರ ನಿಜವಾಗ್ಲು ಅಷ್ಟೊಂದು ಐಶ್ವರ್ಯ ಸಂಪತ್ತು ಎಲ್ಲ ತುಂಬಿಕೊಂಡಿತ್ತು. ನೀನು ಕೊಡ್ಲಿಲ್ಲ ಅಂದಿದ್ರೆ ನೀನು ಹೇಳ್ದಾಗೆ ನೀನು ಪಾಪಿ ಆಗ್ತಿದ್ದೆ. ಆದ್ರೆ ನನ್ನ ತವ್ರ ಮನೆ ಯಾವ ಪರಿಸ್ಥಿತಿಲಿದೆ, ನಮ್ಮ ಅಣ್ಣನ ಸ್ಥಿತಿ ಏನು ಅಂತ ನನಗೆ ಗೊತ್ತಿದೆ ಅಣ್ಣ. ಹಾಗಿದ್ಮೇಲೆ ಯಾಕಣ್ಣ ಹೀಗೆ ನೊಂದ್ಕೋತೀಯ? ಅಣ್ಣ, ನೀನು ಪ್ರೀತಿ ಮುಂದೆ ನನಗೆ ಬೇರೆ ಯಾವ ಹುಡುಗರೇನು ಬೇಡ ಅಣ್ಣ, ಬೇಡ. ತಂಗಿ, ಆದರೂ ಎಲ್ಲ ಇದ್ದು ಏನು ಇಲ್ಲದಂತಾಗಿದೆಯಮ್ಮ ನಮ್ಮ ಬಾಳು. ಏನನ್ನು ನೀಡಲಾಗದ ಈ ಅಣ್ಣನಿಂದ ನಾಲ್ಕೆರಡು ಹಿತವಾದ ಮಾತುಗಳಮ್ಮ. ಅಣ್ಣ, ಅದೇನು ಅಂತ ಹೇಳಣ್ಣ. ಹೇಳ್ತೀನಮ್ಮ. ಮಾತೆ ಮುತ್ತು ಮಾತೆ ಮಿತ್ತು ಎನ್ನುವ ಗಾದೆಯಂತೆ ನೀನಾಡುವ ಮಾತಿನಲ್ಲಿ ಒಂದೊಂದು ನಿನ್ನ ಜೀವನದ ಬದುಕುಗಳಿವೆಮ್ಮ. ಹಾಗೆ ಹೆಣ್ಣಿಗೆ ಪರವಾದ 6 ಸೂತ್ರಗಳು, ವಿರೋಧವಾದ 6 ಗುಣಗಳಿವೆ ಅಮ್ಮ. ವಿರೋಧವಾದ 6 ಗುಣಗಳನ್ನು ಧಿಕ್ಕರಿಸಿ ಪರವಾದ 6 ಗುಣಗಳನ್ನು ಸ್ವೀಕರಿಸಿ
ಗಂಡನ ಮನೆಯಲ್ಲಿ ಮುತ್ತೈದೆಯಾಗಿ ಘನವೆತ್ತಿದ ಮಹಿಳೆಯಾಗಿ ನೀನು ಬಾಳ್ಬೇಕು ತಂಗಿ, ಬಾಳ್ಬೇಕು. ಅಣ್ಣ, ಮುತ್ತೈದೆ ಹೆಣ್ಣಿಗಿರ್ಬೇಕಾದ 6 ಪರ್ವಾದ ಗುಣಗಳ್ಯಾವುದು? ಆ ಹೆಣ್ಣಲ್ಲಿ ಇರಬಾರ್ದಾದ 6 ಸೂತ್ರಗಳು ಯಾವ್ದ್ಯಾವ್ದಣ್ಣ? ತಿಳಿಸ್ತೀನಮ್ಮ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ಈ 6 ಗುಣಗಳನ್ನು ಧಿಕ್ಕರಿಸಿ ಕಾರೇಸು ದಾಸಿಯಾಗಿ, ಕರುಣೇಶು ಮಂತ್ರಿಯಾಗಿ, ಪೂಜೈಸು ಲಕ್ಷ್ಮಿಯಾಗಿ, ಭೋಜೈಸು ಮಾತೆಯಾಗಿ, ಕ್ಷಯನೇಸು ರಂಭೆಯಾಗಿ, ಕ್ಷಯನಾದ್ರೂ ದರಿದ್ರಿಯಾಗಿ, ಈ 6 ಗುಣಗಳನ್ನು ನಿನ್ನ ಜೀವನದಲ್ಲಿ ಅರಗಿಸಿ ನಿನ್ನ ಗಂಡನ ಮನೆಯಲ್ಲಿ ಮುತ್ತೈದೆಯಾಗಿ ಬಾಳ್ಬೇಕು ತಂಗಿ, ಬಾಳ್ಬೇಕು. ಅಣ್ಣ, ನೀನು ಹೇಳಿದ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭ ಅನ್ನೋ 6 ಗುಣಗಳನ್ನ ನನ್ನ ಉಸಿರಿರೋವರೆಗೂ ನನ್ನೊಳಗೆ ಬರೋದಕ್ಕೆ ಬಿಡ್ದೇನೆ. ನಾನು ನೀನು ಹೇಳಿದಾಗೆ ಮುತ್ತೈದೆ ಹೆಣ್ಣಿಗೆ ಇರಬೇಕಾದ 6 ಗುಣಸೂತ್ರಗಳನ್ನ ಅಳವಡಿಸ್ಕೊಂಡು ಕೊನೆ ಉಸಿರಿರೋವರೆಗೂ ಬದುಕಿ ಬಾಳ್ತೀನಣ್ಣ, ಬಾಳ್ತೀನಿ. ಅಣ್ಣ, ನಿನ್ನ ತಂಗಿ ತವರಿಂದ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ತವ್ರ ಮನೆ ಅರಿಶಿನ ಕುಂಕುಮ ಕೊಟ್ಟು ಮಡ್ಲಕ್ಕಿ ತುಂಬಿ ಕಳಿಸ್ಕೊಡ್ತೀಯ ಅಣ್ಣ? ಆಗ್ಲಮ್ಮ, ಕಳ್ಸ್ಕೊಡ್ತೀನಿ. Mm-hmm.